ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿವೇಶನ ನೀಡುವಲ್ಲಿ ವಿಳಂಬ ಆಗಿದೆ. ಈಗ ಫಲಾನುಭವಿಗಳು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸಿಎಂ ಮನೆ ಮುಂದೆ ಪ್ರತಿಭಟನೆಗೆ ಪ್ರಯತ್ನವನ್ನ ಮಾಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿವೇಶನ ನೀಡುವಲ್ಲಿ ವಿಳಂಬ ಆಗಿದೆ. ಹೀಗಾಗಿ ರೊಚ್ಚಿಗೆದ್ದ ಫಲಾನುಭವಿಗಳು ಸಿಎಂ ಮನೆ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಿಎಂ ಮನೆ ಕಡೆ ಹೋಗ್ತಾ ಇದ್ದಂತೆ ಪೊಲೀಸ್ನವರು ಆ ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಎಂಡಿ ಪರಶುರಾಮ್ ಭೇಟಿ ಕೊಟ್ಟಿದ್ದಾರೆ. ಫಲಾನುಭವಿಗಳ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಪದೇ ಪದೇ ಡೆಡ್ಲೈನ್ ಮುಂದೂಡ್ತಾ ಇರೋದಕ್ಕೆ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಜಿಬಿಎದಿಂದ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತಕ್ಕೆ ಪಟ್ಟಿ ಬಂದಿಲ್ಲ. ಪಟ್ಟಿ ಬಂದ ತಕ್ಷಣ ಮನೆ ಹಂಚೋದಾಗಿ ಎಂಡಿ ಪರಶುರಾಮ್ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗ ಇಲ್ಲಿವರೆಗೂ ತಂದ್ಕೊಂಡ್ರು. ಸಿಎಂ ಮನೆ ಎದುರುಗಡೆ ಹೋಗಿ ಪ್ರತಿಭಟನೆ ಮಾಡೋವರೆಗೂ ಕೂಡ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರಲಿಲ್ಲ. ಪದೇ ಪದೇ ಡೆಡ್ಲೈನ್ ಕೊಡ್ತಾನೆ ಇದ್ರು, ಇವತ್ತು ನಾಳೆ ಅಂತ ಹೇಳಿ ಅದನ್ನು ಮುಂದೂಡ್ತಾನೆ ಬಂದರು. ಸೊ ಎಷ್ಟು ದಿನ ತಡ್ಕೋಬೇಕು ನಾವು ಅನ್ನೋ ನಿಟ್ಟಿನಲ್ಲಿ ಸಿಎಂ ಮನೆ ಮುಂದೆ ಬಂದನೇ ಪ್ರತಿಭಟನೆಗೆ ಮುಂದಾಗ್ಬಿಟ್ಟಿದ್ರು. ಹಾಗಾಗಿ ಈಗ ಎಚ್ಚೆತ್ತು ಓಡೋಡಿ ಬಂದಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳು. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಎಂಡಿ ಪರಶುರಾಮ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಏನು ವಾಸ್ತವಾಂಶ ಇದೆ ಅದನ್ನು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಮತ್ತು ಆದಷ್ಟು ಬೇಗ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಹೇಳಿದ್ದಾರೆ. ಅವ್ರಿಗೆ ಮನೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ. ಪಟ್ಟಿಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಇವತ್ತೇನೋ ಸಂಬಂಧಪಟ್ಟ ಆಫೀಸರ್ ರಜೆ ಮೇಲಿದ್ದಾರಂತೆ. ರಜೆಯಿಂದ ಬಂದ ತಕ್ಷಣ ಪಟ್ಟಿ ಬರುತ್ತೆ, ಪಟ್ಟಿ ಬಂದ ತಕ್ಷಣ ಮಾಡಿಕೊಡ್ತೀವಿ. ಆ BBMP ಅಂತ ಹೇಳಿದ್ರು ಇಷ್ಟು ದಿನದಲ್ಲಿ ಆಗುತ್ತೆ ಅಂತೇಳಿ, ಬಟ್ ಅದು ಏನಾಗಿದೆ ಅನ್ನೋದು ಅವ್ರ ಆಫೀಸರ್ ರಜೆಯಿಂದ ಬಂದ ಪಟ್ಟಿ 31ರಲ್ಲಿ ಕೊಡ್ತೀವಿ, 31 ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ರು. ಅವರು ಕೊಟ್ಟಿಲ್ಲ. ಜೊತೆಗೆ ಇವತ್ತು ರಜೆ ಮೇಲಿದ್ದಾರೆ. ನಾನು ಟ್ರೈ ಮಾಡಿದೆ, ಫೋನ್ ಸ್ವಿಚ್ ಆಫ್ ಬಂದಿದೆ. ರಜೆಯಿಂದ ಬಂದ ತಕ್ಷಣ ಪಟ್ಟಿ ತೊಗೊಳ್ತೀವಿ. ಪಟ್ಟಿ ಬಂದ ತಕ್ಷಣ ಇವ್ರದ್ದು ಮನೆ ರಿಜಿಸ್ಟ್ರೇಷನ್ ಮಾಡಿ ಪಟ್ಟಿ ಬರಬೇಕು. ಬಂದ ತಕ್ಷಣ ಮನೆ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಮಗೆ ಮನೆಗಳನ್ನು ಕೊಡಿ ಅಂತ ಆಗ್ರಹಿಸಿ ಇಂದು ಕಚೇರಿಯ ಮುಂದುಗಡೆಯನ್ನು ಪ್ರತಿಭಟನೆ ಮಾಡಲು ಜನರು ಬಂದಿದ್ದಾರೆ. ಹೀಗಾಗಿ ಬೆಳಗ್ಗೆ 10 ಗಂಟೆಯಿಂದ ಇವಾಗ 2 ಗಂಟೆ 2:30 ಆದರೂ ಕೂಡ ಇನ್ನೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ. ಇಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದಿದ್ದರೆ ನಾವು ಸಿಎಂ ಮನೆಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇವರ ಬೇಡಿಕೆಗಳು ಏನೇನು ಎಂಬುದನ್ನು ನಾವು ಖುದ್ದಾಗಿ ಅವರನ್ನೇ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ನಮಸ್ತೆ ಮೇಡಮ್, ನೀವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಬೆಳಗ್ಗೆಯಿಂದ, ಏನೇನು ಬೇಡಿಕೆ ಇದೆ ಮೇಡಮ್ ನಿಮ್ಮದು? ಸರ್, ಇದು ನಮ್ಮದು ಫಸ್ಟ್ 1 ಲ್ಯಾಕ್ ಕಟ್ಟಿದ್ವಿ ನಾವು. ಆಮೇಲೆ ಸಬ್ಸಿಡಿ 5 ಲಕ್ಷ ಬಂತು. ರಿಮೈನಿಂಗ್ ಅಮೌಂಟ್ ಕಟ್ಟಾಯಿತು. ಅಲ್ಲಿ ಕೋಗಿಲೇನಲ್ಲಿ ಡೆಮಾಲೇಷನ್ ಐತಲ್ಲ, ಅಲ್ಲಿ ಎಂಡಿಸಿದಲ್ಲೆಲ್ಲ ಕ್ಲಿಯರ್ ಮಾಡಿ ಮನೆಗಳೆಲ್ಲ ಫ್ರೀಯಾಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ನಾವೆಲ್ಲ ದುಡ್ಡು ಕಟ್ಟಿನೂ ನಮಗೆ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಫಸ್ಟು ನಾವು 1ನೇ ತಾರೀಕು ಬಂದ್ವಿ, 12ನೇ ತಾರೀಕು ಇದು ಮಾಡಿದ್ರು ರೆಸ್ಪಾನ್ಸ್. 12ನೇ ತಾರೀಕುವರೆಗೂ ಕ್ಲಿಯರ್ ಮಾಡ್ತೀವಿ ಅಂದರು. ಆಮೇಲೆ ಲಾಸ್ಟು AC ಸರು MD ಅವರೆಲ್ಲ ಇವಾಗ ನಾವು ಸಿಎಂ ಮನೆ ಹತ್ರ ಹೋಗ್ತೀವಿ. AC ಸರು MD ಸರ್ ಬೆಳಗ್ಗೆಯಿಂದ ಇಲ್ಲಿ ಕುಂತೆ ಊಟ ಮಾಡದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವುದೇ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಹಾಗಾಗಿ ನೀವು ಇವಾಗ ಸಿಎಂ ಮನೆಗೆ ಹೋಗಿ ಒಂದು ಪ್ರತಿಭಟನೆ ಮಾಡೋ ಪ್ಲಾನ್ ನಡೆದಿದೆಯಾ ಸರ್? ಸರ್, ಇವಾಗ ಏನಾದರೂ ಇವರು ನಾವು 1ನೇ ತಾರೀಕು 12ನೇ ತಾರೀಕು 2 ಟೈಮು ಬಂದಿದ್ದೀವಿ. ಇವ್ರೇನಾದರೂ ಬಂದು ನಮ್ಗೆ ರೈಟಿಂಗಲ್ಲಿ ಕ್ಲಿಯರಾಗಿ ಕೊಟ್ಟಿಲ್ಲ ಅಂದರೆ ನಾವು ಇಲ್ಲಿಂದಾನೇ ಸಿಎಂ ಮನೆ ಗಂಟ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತೀವಿ. ಪ್ಲಸ್ ಅಲ್ಲಿಂದ ನಾವು ಬುಕ್ಕಿಂಗ್ ಮಾಡಿರೋದು ಇದು ನೋಡಿ, ನಮ್ದು ಇದು ಹಂಚಿಕೆ ಪತ್ರ ಬುಕ್ಕಿಂಗ್ ಮಾಡಿರೋದು ಮನೆ ಇದು. ನಾವು ಈ ಬುಕ್ಕಿಂಗ್ ಮಾಡಿರೋ ಪ್ಲೇಸ್ ಮನೆ ಇದು. ನಾವು ಈ ಮನೆಗೂ ಸಹ ಹೋಗ್ತೀವಿ. ಫಸ್ಟ್ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ನಾವು ನಮ್ಮ ಮನೆಗೆ ಹೋಗ್ತೀವಿ ಎಲ್ಲರೂ. ಎಲ್ಲಾರ್ದು ಡಿಸಿಷನ್ ನಮ್ದಿದು. ಮೇಡಮ್, ಎಷ್ಟು ವರ್ಷದಿಂದ ನೀವು ಎಷ್ಟು ಅಮೌಂಟ್ ತುಂಬಿದ್ದೀರಾ ಮತ್ತೆ ಎಷ್ಟು ಅಮೌಂಟ್ ತುಂಬಿದ್ದೀರಿ? ಅಧಿಕಾರಿಗಳು ಏನೇನು ಹೇಳ್ತಾ ಇದ್ದಾರೆ ಮೇಡಮ್? ಸರ್, ನಾವು 1 ಲಕ್ಷ ಕಟ್ಟಿರೋದು ಆಗಲೇ 5 ವರ್ಷ ಆಯ್ತು ಸರ್ ನಮ್ಗೆ ಕಟ್ಟಿ. ನಾವು ಹಂಗಾಗಿ ಅವಾಗಿಂದ ಓಡಾಡ್ತಾನೆ ಇದೀವಿ ಸರ್. ಇವಾಗ ನಮ್ಗೆ 5 ಲಕ್ಷನೂ ಬಂದಿದೆ. ನಮ್ಮ ಅಕೌಂಟಲ್ಲಿರೋ ದುಡ್ಡನ್ನ ನಮಗೆ ಕೊಡ್ದೇನೆ ಮತ್ತೆ ನೀವು ಲೋನ್ ತೊಗೊಳ್ರಿ ಅಂತಾರೆ. ಆಲ್ರೆಡಿ 1 ಲಕ್ಷ ನಾವು ದುಡ್ಡು ಕಟ್ಟಿದ್ದೀವಿ, ಅದಕ್ಕೆ ಬಡ್ಡಿ ಕಟ್ಟಿದ್ದೀವಿ. ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರು. ಈಗ ಮತ್ತೆ ನಾವು ಇದಕ್ಕೆ ಮಾಡಬೇಕು ಅಂದರೆ ಟೋಟಲ್ 6 ಲಕ್ಷ ಚಿಲ್ಲರೆ ಇದೆ ಸರ್. ಅದಕ್ಕೆ ಇವಾಗ 5 ಲಕ್ಷ ನಮ್ದು ಬಂದಿದೆ. ಇನ್ನು 1 ಲಕ್ಷ ಚಿಲ್ಲರೆ ನಾವು ಏನು ಪೇ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ವಂತೆ, ಅದಕ್ಕೂ ಲೋನ್ ಮತ್ತೆ ತೊಗೋಬೇಕಂತೆ. ಅದಕ್ಕೆ ಮತ್ತೆ ಯಾರು ಸರ್ ಬಡ್ಡಿ ಕಟ್ತಾರೆ? ನಾವು ಮನೆ ಬಾಡಿಗೆ ಕಟ್ಕೊಳ್ಳೋಣ, ಕೂಲಿ ಕೆಲಸ ಮಾಡ್ಕೊಳ್ಳೋಣ. ಪ್ರತಿ ಸಾರಿ ಬಂದು ಹಿಂಗೆ ಕೂತ್ಕೊಂಡ್ರೆ ನಮಗೆ ಕೆಲಸ ಯಾರು ಸರ್ ಇದು ಮಾಡ್ತಾರೆ? ಓನರ್ಗಳು ಯಾರೂ ಇದು ಮಾಡ್ತಿಲ್ಲ ಸರ್ ನಮಗೆ. ಮೇಡಮ್, ಏನು ಊಟ ಮಾಡದೆ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೇಳಿ. ಒಂದು ಏನೋ ಮನಸ್ಸಿಗೆ ಸಮಾಧಾನಕ್ಕೆ ರಾತ್ರಿಯಿಂದ ಊಟ ಮಾಡಿಲ್ಲ, ನಿದ್ದೆ ಬಂದಿಲ್ಲ. ಮನೆ ಕೊಡ್ತಾರೆ ನಮ್ಗೆ, ಇವತ್ತು ಬೀಗ ಬರುತ್ತೆ ಅನ್ನೋ ಒಂದು ಖುಷಿ. ನಾವು ಬಡವರು 1 BHK ಮನೆ ಸರ್, ನಾವು ಸೀಟ್ ಮನೇಲಿ ಇರೋದು. ಮಳೆ ಬಂದರೆ ಸೋರುತ್ತೆ. ನಮ್ಗಂತ ಮೋಡ್ ಮನೆ ನೋಡೋದು ಒಂದು ಕನಸು.
ನಮಗೂ ಆ ಥರ ಮನೆ ಸಿಗುತ್ತೆ, ನಾವು ಫ್ಲ್ಯಾಟ್ಗೆ ಹೋಗ್ತೀವಿ ಅನ್ನೋ ಒಂದು ಖುಷಿಗೆ ರಾತ್ರಿಯಿಂದ ಊಟನೂ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ. ನನಗೆ ಲೋ ಬಿ ಪಿ ಇದೆ, ಹಂಗಾಗಿ ನಾವು ಇಲ್ಲಿ ಬಂದ್ವಿ. ಬಂದರೆ ನಾನು ಸಡನ್ನಾಗಿ ತಲೆ ಸುತ್ತ ಬಂದು ಬಿದ್ದರೂ ಪೊಲೀಸ್ ಅವ್ರು ಏನು ಹೇಳ್ತಾರೆ, ಇವರು ಆ್ಯಕ್ಟಿಂಗ್ ಮಾಡ್ತಾರಂತೆ. ಆ್ಯಕ್ಟಿಂಗ್ ಮಾಡೋಕ್ಕೆ ನಾವು ಯಾಕೆ ಇಲ್ಲಿಗೆ ಬರಬೇಕು ಸರ್? ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ನಮ್ಗೆ ಆ್ಯಕ್ಟಿಂಗ್ ಎಲ್ಲ ಮಾಡೋಕ್ಕೆ ಬರಲ್ಲ ಸರ್. ಹಂಗಾಗಿ ಇವಾಗ ನಮ್ಗೆ ಅವರು ಏನು ಬಂದು ಅವರು ನಮಗೆ ಬೀಗ ಕೊಡಲಿಲ್ಲ ಅಂದರೆ CM ಆಫೀಸ್ಗೆ ಹೋಗ್ತೀವಿ. CM ಆಫೀಸ್ ಹತ್ರದಿಂದ ಸೀದಾ ನಮಗೆ ಯಾವ ಫ್ಲ್ಯಾಟ್ ಇವರು ಇದೇ ಫ್ಲ್ಯಾಟ್ ನಂಬರ್ ಕೊಟ್ಟಿರೋದವರು. ಇದು ನಮ್ಮದು ಸಬ್ಸಿಡಿ ಅಮೌಂಟ್ ಇದು ಬಂದಿರೋ ಇದೇ ನಮ್ಮ ಫ್ಲ್ಯಾಟ್, ನಮ್ಮ ಮನೆಗೆ ಇದೇ ನಂಬರು. ಸೀದಾ ನಾವು ಅದೇ ಮನೆಗೆ ಹೋಗ್ತೀವಿ. ಖಾಲಿ ಬಿದ್ದಿದೆ ಸರ್, ನಮಗೆ ಮನೆ ಕೊಟ್ಬಿಡ್ಲಿ, ಕೀ ಕೊಟ್ಬಿಡ್ಲಿ ಸಾಕು. ಇದಾಗಿತ್ತು ಇಲ್ಲಿನ ಪ್ರತಿಭಟನೆ ಮಾಡುವವರ ಮಾತು. ಏನಂದ್ರೆ ನಮಗೆ ನಿಗಮ ದಿನದಿಂದ ದಿನಕ್ಕೆ ಡೆಡ್ಲೈನ್ ನೀಡ್ತಾ ಇದೆ, ಆದರೆ ಮನೆ ಮಾತ್ರ ಕೊಡ್ತಾ ಇಲ್ಲ. ಕಳೆದ ಜನವರಿ 31ಕ್ಕೆ ಮನೆಯನ್ನ ನೀಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಹೇಳಿದ ಮಾತಿಗೆ ತಪ್ಪಿದ್ದಾರೆ ಅಂತ ಇಲ್ಲಿನ ಫಲಾನುಭವಿಗಳು ನಿಗಮದ ಆಫೀಸ್ಗೆ ಎದುರುಗಡೆ ಪ್ರತಿಭಟನೆ ಮಾಡುತ್ತಾ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.